ನೋಡಿ, ಕಷ್ಟದ ಹಾದಿಯಲ್ಲಿ ನೀವು ಒಬ್ಬಂಟಿ ಅಲ್ಲ. ದೇವರೇ ನಿಮ್ಮ ಹೆಜ್ಜೆಯನ್ನಿಟ್ಟುಕೊಂಡು ನಡೆಸುತ್ತಿದ್ದಾನೆ. ತಾಳ್ಮೆಯ ಪರೀಕ್ಷೆಯಲ್ಲಿ ಗೆದ್ದ ನಂತರವೇ ದೇವರು ನಮಗೆ ಸಾರ್ಥಕತೆಯ ಜೀವನವನ್ನು ಕರುಣಿಸುತ್ತಾನೆ. ದೇವರು ನಿಮ್ಮನ್ನು ಪ್ರೀತಿಸುವುದರಿಂದಲೇ ನಿಮಗೆ ಕಷ್ಟಗಳನ್ನು ನೀಡುತ್ತಾನೆ, ಏಕೆಂದರೆ ಆತನು ನಿಮ್ಮನ್ನು ಶುದ್ಧ ಚಿನ್ನವನ್ನಾಗಿ ಮಾಡಲು ಬಯಸುತ್ತಾನೆ. ಸೋಲು ಮತ್ತು ಕಷ್ಟಗಳು ಜೀವನದ ಭಾಗ, ಆದರೆ ಅವನ್ನು ಎದುರಿಸಿ ಗೆಲ್ಲುವುದು ದೇವರ ಆಶೀರ್ವಾದ. ದೇವರ ಪರೀಕ್ಷೆಗಳ ಕಠಿಣವಾಗಿರಬಹುದು, ಆದರೆ ಆತನ ರಕ್ಷಣೆ ಅದಕ್ಕಿಂತಲೂ ಅದ್ಭುತವಾಗಿರುತ್ತದೆ. ಪ್ರತಿಯೊಂದು ಕತ್ತಲೆಯ ನಂತರವೂ ಬೆಳಕಿರುವಂತೆ ಪ್ರತಿಯೊಂದು ಕಷ್ಟದ ನಂತರವೂ ದೇವರ ಅನುಗ್ರಹವಿದೆ. ದೇವರು ನಿಮ್ಮನ್ನು ಕಷ್ಟಗಳ ಮೂಲಕ ಕಳುಹಿಸುತ್ತಿದ್ದಾನೆ ಎಂದರೆ ಆತನು ನಿಮ್ಮನ್ನು ಎಲ್ಲೋ ದೊಡ್ಡದಕ್ಕೆ ಸಿದ್ಧಪಡಿಸುತ್ತಿದ್ದಾನೆಂದರ್ಥ. ಚಿನ್ನ ಬೆಂಕಿಯಲ್ಲಿ ಕಾದಾಗ ಮಾತ್ರ ಹೊಳೆಯುತ್ತದೆ,